ರಾವಣನು ಸಾಯುವ ಮೊದಲು ಹನುಮಂತನನ್ನು ಏಕೆ ಭೇಟಿಯಾಗಲು ಬಯಸಿದ? ಎಲ್ಲರಿಗೂ ಗೊತ್ತಿಲ್ಲದ ಒಂದು ಆಳವಾದ ಕಥೆ. ಲಂಕೆಯ ಯುದ್ಧ ತನ್ನ ಅಂತಿಮ ಹಂತವನ್ನು ತಲುಪಿತ್ತು. ದಶಮುಖ ರಾವಣನ ದೇಹ ಬಾಣಗಳಿಂದ ಗಾಯಗೊಂಡಿತ್ತು. ಒಮ್ಮೆ ಇಡೀ ಲೋಕವೇ ನಡುಗುತ್ತಿದ್ದ ಅವನ ಗರ್ಜನೆ ಈಗ ಕ್ಷೀಣವಾಗಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ಇನ್ನೂ ಒಂದು ವಿಚಿತ್ರ ಶಾಂತಿ ಕಾಣಿಸುತ್ತಿತ್ತು. ತನ್ನ ಅಂತ್ಯ ಹತ್ತಿರ ಬಂದಿದೆ ಎಂಬ ಅರಿವು ಅವನಿಗಿತ್ತು. ತನ್ನ ಅಹಂಕಾರವೇ ತನ್ನ ಪತನಕ್ಕೆ ಕಾರಣವಾಗಿದೆ ಎಂಬ ಸತ್ಯವನ್ನು ಅವನು ಮೊದಲ ಬಾರಿಗೆ ಒಪ್ಪಿಕೊಳ್ಳುತ್ತಿದ್ದನು. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಮುಖ ಮಾತ್ರ ಮರುಮರು ಕಾಣಿಸಿತು. ಅದು ಶ್ರೀರಾಮನದು ಅಲ್ಲ, ಲಕ್ಷ್ಮಣನದು ಅಲ್ಲ, ಅದು ಶ್ರೀ ಹನುಮಂತನದು. ಯಾಕೆ? ಯುದ್ಧ ಆರಂಭವಾಗುವ ಮೊದಲೇ ಹನುಮಂತನು ಲಂಕೆಗೆ ಬಂದಿದ್ದ. ಅವನು ಇಡೀ ಲಂಕೆಯನ್ನು ಸುಟ್ಟು ಹಾಕಿದ್ದ. ರಾವಣನ ಅರಮನೆಯ ಮಧ್ಯದಲ್ಲಿ ನಿಂತು ಕೂಡ ಅವನಿಗೆ ಭಯವಿರಲಿಲ್ಲ. ಆದರೆ ಹನುಮಂತನು ಎಂದಿಗೂ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಲಿಲ್ಲ. ಅವನು ಯಾವಾಗಲೂ ಹೇಳಿದ್ದು ಒಂದೇ ಮಾತು: ನಾನು ರಾಮನ ದಾಸನು. ಈ ಒಂದು ಮಾತು ರಾವಣನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿತ್ತು. ರಾವಣನಿಗೆ ಅಸಂಖ್ಯಾತ ಶಕ್ತಿಗಳಿದ್ದವು. ಬ್ರಹ್ಮನ ವರವಿತ್ತು, ಶಿವನ ಕೃಪೆಯಿತ್ತು, ಅಪಾರ ಜ್ಞಾನವಿತ್ತು. ಆದರೆ ಒಂದು ವಿಷಯ ಅವನಲ್ಲಿ ಇರಲಿಲ್ಲ: ವಿನಯ. ಹನುಮಂತನಲ್ಲಿ ಅದೇ ಅತ್ಯಂತ ದೊಡ್ಡ ಶಕ್ತಿಯಾಗಿತ್ತು. ತನ್ನ ಜೀವನದ ಕೊನೆಯ ಕ್ಷಣದಲ್ಲಿ ರಾವಣನಿಗೆ ಅರಿವಾಯಿತು, ತಾನು ಸೋತದ್ದು ರಾಮನ ಬಲದಿಂದ ಮಾತ್ರವಲ್ಲ, ಭಕ್ತಿಯ ಮುಂದೆ ಅಹಂಕಾರ ಯಾವಾಗಲೂ ಸೋಲುತ್ತದೆ ಎಂಬ ಸತ್ಯದಿಂದ. ಜನಪದ ಕಥೆಯ ಪ್ರಕಾರ ರಾವಣನು ತನ್ನ ಸೇವಕರಿಗೆ ಹೀಗೆ ಹೇಳಿದನೆಂದು ಹೇಳಲಾಗುತ್ತದೆ: ನನಗೆ ಸಾಧ್ಯವಾದರೆ ಆ ವಾನರನನ್ನು, ಹನುಮಂತನನ್ನು ಒಮ್ಮೆ ನೋಡಬೇಕು. ಅವನಲ್ಲಿ ನಾನು ಸೋಲಿಸಲಾಗದ ಶಕ್ತಿಯಿತ್ತು. ಅದು ಅವನ ಬಲವಲ್ಲ, ಅವನ ಭಕ್ತಿ. ಈ ಮಾತು ಕೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಇಡೀ ಜೀವನ ಯಾರ ಮುಂದೆಯೂ ತಲೆಬಾಗದ ರಾವಣನು ಈಗ ಒಬ್ಬ ವಾನರನನ್ನು ಕಾಣಲು ಬಯಸುತ್ತಿದ್ದಾನೆಯೇ? ಆದರೆ ರಾವಣನ ಮನಸ್ಸು ಈಗ ಸಂಪೂರ್ಣ ಬದಲಾಗಿತ್ತು. ಅವನಿಗೆ ನೆನಪಾಯಿತು, ಅಶೋಕವನದಲ್ಲಿ ಸೀತೆಯನ್ನು ಕಂಡ ನಂತರವೂ ಹನುಮಂತನು ಯಾವುದೇ ಅಹಂಕಾರ ತೋರಿಸಲಿಲ್ಲ. ಇಡೀ ಲಂಕೆಯನ್ನು ಸುಟ್ಟ ನಂತರವೂ ನಾನು ಗೆದ್ದೆ ಎಂದು ಹೇಳಲಿಲ್ಲ. ಎಲ್ಲವನ್ನೂ ರಾಮನಿಗೆ ಅರ್ಪಿಸಿದ. ರಾವಣನಿಗೆ ಆಗ ಅರಿವಾಯಿತು, ನಾನು ಇಡೀ ಜೀವನ ನನ್ನ ಶಕ್ತಿಯನ್ನು ನಂಬಿದೆ. ಆದರೆ ಹನುಮಂತನು ತನ್ನ ದೇವರನ್ನು ನಂಬಿದ. ಆದ್ದರಿಂದ ಅವನು ನಿಜವಾದ ವಿಜಯಿ. ಅದೇ ಕ್ಷಣದಲ್ಲಿ ರಾವಣನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿತು. ನನ್ನಲ್ಲಿ ಜ್ಞಾನ ಇತ್ತು, ಆದರೆ ಜ್ಞಾನಕ್ಕೆ ವಿನಯ ಇರಲಿಲ್ಲ. ನನ್ನಲ್ಲಿ ಬಲ ಇತ್ತು, ಆದರೆ ಬಲಕ್ಕೆ ಧರ್ಮ ಇರಲಿಲ್ಲ. ನನ್ನಲ್ಲಿ ಭಕ್ತಿ ಇತ್ತು, ಆದರೆ ಭಕ್ತಿಗೆ ಅಹಂಕಾರ ಅಡ್ಡಿಯಾಯಿತು. ಅವನ ಮನಸ್ಸು ಹೇಳ್ತೊಡಗಿತು, ಹನುಮಂತನಂತ ಒಂದು ಕ್ಷಣದ ಭಕ್ತಿ ನನಗಿದ್ದರೆ ಇಂದು ನನ್ನ ಅಂತ್ಯ ಹೀಗಿರುತ್ತಿರಲಿಲ್ಲ. ಭಾಗ 2: ರಾವಣನ ಮನಸ್ಸಿನಲ್ಲಿ ಮೂಡಿದ ಕೊನೆಯ ಆಸೆ. ಯುದ್ಧ ಭೂಮಿಯಲ್ಲಿ ಧೂಳು ಇನ್ನೂ ಏಳುತ್ತಲೇ ಇತ್ತು. ವಾನರ ಸೇನೆ ಜಯದ ಸಂಭ್ರಮದಲ್ಲಿದ್ದರೂ ಶ್ರೀರಾಮನ ಮುಖದಲ್ಲಿ ಯಾವುದೇ ಗರ್ವ ಇರಲಿಲ್ಲ. ಏಕೆಂದರೆ ಧರ್ಮಯುದ್ಧದಲ್ಲಿ ಗೆಲುವಿಗಿಂತ ಧರ್ಮವೇ ಮುಖ್ಯ. ಇತ್ತ ರಾವಣನು ತನ್ನ ಕೊನೆಯ ಉಸಿರನ್ನು ಎಣಿಸುತ್ತಿದ್ದನು. ಅವನ ಕಣ್ಣುಗಳ ಮುಂದೆ ಇಡೀ ಜೀವನದ ನೆನಪುಗಳು ಒಂದೊಂದಾಗಿ ಮೂಡತೊಡಗಿದವು. ಬಾಲ್ಯದಲ್ಲಿ ಪಡೆದ ವೇದಜ್ಞಾನ, ಶಿವನ ಆರಾಧನೆ, ಬ್ರಹ್ಮನವರ, ದೇವತೆಗಳ ಮೇಲೆ ಸಾಧಿಸಿದ ವಿಜಯ ಎಲ್ಲವೂ ಕಣ್ಣ ಮುಂದೆ ಸಾಗಿದವು. ಆದರೆ ಆ ನೆನಪುಗಳ ನಡುವೆ ಒಂದು ದೃಶ್ಯ ಮತ್ತೆ ಮತ್ತೆ ಅವನ ಮನಸ್ಸನ್ನು ಕಾಡತೊಡಗಿತು. ಅದು ಅಶೋಕವನದಲ್ಲಿ ಒಬ್ಬ ವಾನರನು ನಿರ್ಭಯವಾಗಿ ನಿಂತಿದ್ದ ಕ್ಷಣ. ರಾವಣನ ಸಭೆಯಲ್ಲಿ ಎಲ್ಲರೂ ನಡುಗುತ್ತಿದ್ದರು. ಆದರೆ ಹನುಮಂತ ಮಾತ್ರ ಭಯವಿಲ್ಲದೆ ನಿಂತಿದ್ದ. ಅವನ ಕೈಯಲ್ಲಿ ಯಾವುದೇ ಆಯುಧ ಇರಲಿಲ್ಲ. ಅವನ ಹಿಂದೆ ಯಾವುದೇ ದೊಡ್ಡ ಸೇನೆಯೂ ಇರಲಿಲ್ಲ. ಆದರೂ ಅವನ ಮುಖದಲ್ಲಿ ಅಚಲವಾದ ಧೈರ್ಯ ಇತ್ತು. ರಾವಣನಿಗೆ ಆಗ ಅರ್ಥವಾಗಿರಲಿಲ್ಲ, ಈ ಧೈರ್ಯ ಎಲ್ಲಿಂದ ಬರುತ್ತದೆ. ಇಂದು ಅವನಿಗೆ ಉತ್ತರ ಸಿಕ್ಕಿತ್ತು. ಅದು ರಾಮನ ಮೇಲಿನ ಸಂಪೂರ್ಣ ನಂಬಿಕೆಯಿಂದ ಬಂದ ಶಕ್ತಿ. ರಾವಣನು ತನ್ನೊಳಗೆ ಹೇಳಿಕೊಂಡನು, ನಾನು ಸಾವಿರಾರು ಯೋಧರನ್ನು ನನ್ನ ಹಿಂದೆ ನಿಲ್ಲಿಸಿದ್ದೆ. ಆದರೆ ಹನುಮಂತನು ತನ್ನ ಹಿಂದೆ ಒಬ್ಬನೇ ರಾಮನಿದ್ದಾನೆ ಎಂದು ನಂಬಿದ. ಅದೇ ಅವನ ಅಜೇಯ ಶಕ್ತಿ. ಅವನಿಗೆ ನೆನಪಾಯಿತು, ತನ್ನ ಆಜ್ಞೆಯಂತೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಗಿತ್ತು. ಆದರೆ ಆ ಬೆಂಕಿ ಹನುಮಂತನನ್ನು ಸುಡಲಿಲ್ಲ. ಅದೇ ಬೆಂಕಿ ಲಂಕೆಯನ್ನು ಸುಟ್ಟಿತು. ಆ ದಿನ ರಾವಣನು ಅದನ್ನು ಕೇವಲ ಒಂದು ವಾನರನ ಸಾಹಸವೆಂದು ಭಾವಿಸಿದ್ದ. ಆದರೆ ಈಗ ಅವನಿಗೆ ತಿಳಿಯಿತು, ಅದು ಅಧರ್ಮಕ್ಕೆ ದೊರೆತ ಮೊದಲ ಎಚ್ಚರಿಕೆ ಆಗಿತ್ತು. ಹನುಮಂತನು ಬಯಸಿದ್ದರೆ ಆ ದಿನವೇ ರಾವಣನನ್ನು ಕೊಲ್ಲಬಹುದಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಏಕೆಂದರೆ ಅವನು ತನ್ನ ಸ್ವಂತ ಕೀರ್ತಿಗಾಗಿ ಯುದ್ಧ ಮಾಡುತ್ತಿರಲಿಲ್ಲ. ಅವನು ರಾಮನ ಆದೇಶವನ್ನು ಮಾತ್ರ ಪಾಲಿಸುತ್ತಿದ್ದನು. ರಾವಣನ ಕಣ್ಣುಗಳಿಂದ ನಿಧಾನವಾಗಿ ಕಣ್ಣೀರು ಹರಿಯತೊಡಗಿತು. ನಾನು ನನ್ನ ಇಚ್ಛೆಯಂತೆ ಬದುಕಿದೆ. ಹನುಮಂತನು ತನ್ನ ಪ್ರಭುವಿನ ಇಚ್ಛೆಯಂತೆ ಬದುಕಿದ. ಅದಕ್ಕೆ ಇಂದು ಲೋಕ ನನ್ನ ಸೋಲನ್ನು ನೆನಪಿಸಿಕೊಳ್ಳುತ್ತದೆ, ಆದರೆ ಹನುಮಂತನ ಭಕ್ತಿಯನ್ನು ಪೂಜಿಸುತ್ತದೆ. ಆ ಕ್ಷಣದಲ್ಲಿ ರಾವಣನ ಅಹಂಕಾರದ ಕೊನೆಯ ಗೋಡೆಯು ಕುಸಿದುಬಿತ್ತು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಉಳಿಯಿತು: ಆ ಮಹಾಭಕ್ತನನ್ನು ಮತ್ತೊಮ್ಮೆ ನೋಡಬಹುದಾದರೆ, ಅವನ ಪಾದಗಳಿಗೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಬಹುದಾದರೆ ನನ್ನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಗಬಹುದು.
ಜನಪದ ಕಥೆಗಳ ಪ್ರಕಾರ ಇದೇ ಕಾರಣಕ್ಕೆ ರಾವಣನು ತನ್ನ ಕೊನೆಯ ಕ್ಷಣದಲ್ಲಿ ಹನುಮಂತನನ್ನು ಕಾಣಲು ಬಯಸಿದನೆಂದು ಹೇಳಲಾಗುತ್ತದೆ. ಏಕೆಂದರೆ ಅಂತಿಮ ಕ್ಷಣದಲ್ಲಿ ಅವನಿಗೆ ತಿಳಿದಿತ್ತು, ಜ್ಞಾನಕ್ಕಿಂತ ಭಕ್ತಿ ದೊಡ್ಡದು, ಬಲಕ್ಕಿಂತ ವಿನಯ ದೊಡ್ಡದು, ಅಹಂಕಾರಕ್ಕಿಂತ ಸೇವೆ ದೊಡ್ಡದು. ಆ ಸತ್ಯವನ್ನು ಹನುಮಂತನು ತನ್ನ ಇಡೀ ಜೀವನದಿಂದ ಸಾಬೀತುಪಡಿಸಿದ್ದನು. ಭಾಗ 3 ರಾವಣನು ಹನುಮಂತನಿಗೆ ಹೇಳಲು ಬಯಸಿದ ಕೊನೆಯ ಮಾತುಗಳು. ಯುದ್ಧಭೂಮಿಯ ಮೇಲೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದನು. ಗಾಳಿಯಲ್ಲಿದ್ದ ಧೂಳು ಸಹ ನಿಧಾನವಾಗಿ ನೆಲಕ್ಕಿಳಿಯುತ್ತಿತ್ತು. ಪ್ರಕೃತಿಯೇ ಒಂದು ಯುಗದ ಅಂತ್ಯವನ್ನು ಮೌನವಾಗಿ ನೋಡುತ್ತಿರುವಂತೆ ಕಾಣುತ್ತಿತ್ತು. ರಾವಣನ ಉಸಿರು ಕ್ಷಣಕ್ಷಣಕ್ಕೂ ಕ್ಷೀಣಿಸುತ್ತಿತ್ತು, ಆದರೆ ಅವನ ಮನಸ್ಸು ಈಗ ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿತ್ತು. ಜೀವನದಲ್ಲಿ ಎಂದಿಗೂ ಒಪ್ಪಿಕೊಳ್ಳದ ಸತ್ಯಗಳು ಈಗ ಅವನ ಹೃದಯದಲ್ಲಿ ಒಂದೊಂದಾಗಿ ಬೆಳಗುತ್ತಿದ್ದವು. ಜನಪದ ಕಥೆಗಳ ಪ್ರಕಾರ ಆ ಸಮಯದಲ್ಲಿ ರಾವಣನ ಮನಸ್ಸಿನಲ್ಲಿ ಒಂದು ಕಲ್ಪಿತ ಸಂಭಾಷಣೆ ನಡೆಯಿತೆಂದು ಹೇಳಲಾಗುತ್ತದೆ. ಹನುಮಂತನು ತನ್ನ ಮುಂದೆ ನಿಂತಿದ್ದಾನೆ ಎಂದು ಭಾವಿಸಿ ಅವನು ಮನಸ್ಸಿನಲ್ಲೇ ಹೀಗೆ ಮಾತನಾಡಿದನು. ಓ ಹನುಮಂತನೇ, ನಿನ್ನನ್ನು ನಾನು ಕೇವಲ ಒಬ್ಬ ವಾನರ ಎಂದು ಭಾವಿಸಿದ್ದೆ. ಆದರೆ ಇಂದು ನನಗೆ ತಿಳಿದಿದೆ, ನೀನು ಭಕ್ತಿಯ ಜೀವಂತ ರೂಪ. ನಾನು ನಿನ್ನನ್ನು ಅವಮಾನಿಸಿದೆ, ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚಿಸಿದೆ, ನಿನ್ನ ಶಕ್ತಿಯನ್ನು ಹಾಸ್ಯ ಮಾಡಿದೆ. ಆದರೆ ನೀನು ನನ್ನ ಮೇಲೆ ವೈಯಕ್ತಿಕ ದ್ವೇಷ ಇಟ್ಟುಕೊಳ್ಳಲಿಲ್ಲ. ನೀನು ಮಾಡಿದ ಪ್ರತಿಯೊಂದು ಕಾರ್ಯವೂ ನಿನ್ನ ಪ್ರಭು ಶ್ರೀರಾಮನ ಸೇವೆಗಾಗಿ ಮಾತ್ರ. ಈ ಅರಿವು ರಾವಣನ ಮನಸ್ಸನ್ನು ಆಳವಾಗಿ ಕದಡಿತು. ಅವನಿಗೆ ನೆನಪಾಯಿತು, ಲಂಕೆ ಸುಟ್ಟಾಗಲೂ ಹನುಮಂತನು ನಿರಪರಾಧಿಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಿದ್ದನೆಂದು ಹೇಳಲಾಗುತ್ತದೆ. ಅವನ ಉದ್ದೇಶ ವಿನಾಶವಲ್ಲ, ಅಧರ್ಮಕ್ಕೆ ಎಚ್ಚರಿಕೆ ನೀಡುವುದು. ರಾವಣನು ಯೋಚಿಸಿದನು, ನಾನು ಅಧಿಕಾರವನ್ನು ನನ್ನ ಸ್ವಾರ್ಥಕ್ಕಾಗಿ ಬಳಸಿದೆ, ಆದರೆ ಹನುಮಂತನು ತನ್ನ ಶಕ್ತಿಯನ್ನು ಧರ್ಮಕ್ಕಾಗಿ ಬಳಸಿದ. ಇದು ಇಬ್ಬರ ನಡುವಿನ ನಿಜವಾದ ವ್ಯತ್ಯಾಸವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಮತ್ತೊಮ್ಮೆ ಮನಸ್ಸಿನಲ್ಲಿ ಹೇಳಿಕೊಂಡನು, ಹನುಮಂತನೇ, ನಿನ್ನನ್ನು ಸೋಲಿಸಲು ನಾನು ಪ್ರಯತ್ನಿಸಿದೆ. ಆದರೆ ಇಂದು ಅರ್ಥವಾಗಿದೆ, ಭಕ್ತಿಯನ್ನು ಯಾರೂ ಸೋಲಿಸಲಾರರು. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟವನನ್ನು ಯಾವುದೇ ಆಯುಧ ಸೋಲಿಸಲು ಸಾಧ್ಯವಿಲ್ಲ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಜೊತೆಗೆ ಒಂದು ವಿಚಿತ್ರ ಶಾಂತಿಯು ಕಾಣಿಸಿತು. ಅವನು ತನ್ನ ಜೀವನವನ್ನು ನೆನಪಿಸಿಕೊಂಡನು. ಶಿವನ ಪರಮಭಕ್ತನಾಗಿದ್ದರೂ ಭಕ್ತಿಗಿಂತ ಅಹಂಕಾರವನ್ನು ದೊಡ್ಡದಾಗಿ ಮಾಡಿಕೊಂಡನು. ವೇದಗಳ ಜ್ಞಾನಿಯಾಗಿದ್ದರೂ ಧರ್ಮದ ಸಾರವನ್ನು ಕಳೆದುಕೊಂಡನು. ರಾಜನಾಗಿದ್ದರೂ ತನ್ನ ಮನಸ್ಸಿನ ಮೇಲೆ ರಾಜ್ಯಭಾರ ನಡೆಸಲು ಸಾಧ್ಯವಾಗಲಿಲ್ಲ. ಅವನಿಗೆ ಈಗ ತಿಳಿಯಿತು, ಮನುಷ್ಯನು ಜಗತ್ತನ್ನು ಗೆದ್ದರೂ ತನ್ನ ಅಹಂಕಾರವನ್ನು ಗೆಲ್ಲದಿದ್ದರೆ ಅವನು ನಿಜವಾದ ವಿಜಯಿಯಲ್ಲ. ಹನುಮಂತನು ಯಾವ ರಾಜ್ಯವನ್ನು ಗೆಲ್ಲಲಿಲ್ಲ, ಯಾವ ಸಿಂಹಾಸನವನ್ನು ಬಯಸಲಿಲ್ಲ, ಯಾವ ಕೀರ್ತಿಯನ್ನು ಬೇಡಲಿಲ್ಲ. ಆದರೆ ಅವನು ಇಂದಿಗೂ ಕೋಟ್ಯಂತರ ಜನರ ಹೃದಯಗಳಲ್ಲಿ ಜೀವಂತನಾಗಿದ್ದಾನೆ. ರಾವಣನು ಮನಸ್ಸಿನಲ್ಲಿ ಕೊನೆಯ ಬಾರಿ ನಮಸ್ಕರಿಸಿದನು. ಓ ರಾಮದೂತ, ನನ್ನ ಜೀವನದ ಕೊನೆಯ ಪಾಠವನ್ನು ನೀನೇ ಕಲಿಸಿದೆ. ಶಕ್ತಿಗಿಂತ ಸೇವೆ ಶ್ರೇಷ್ಠ, ಜ್ಞಾನಕ್ಕಿಂತ ವಿನಯ ಶ್ರೇಷ್ಠ, ಬದುಕಿಗಿಂತ ಧರ್ಮ ಶ್ರೇಷ್ಠ. ಅವನ ಹೃದಯದಲ್ಲಿ ಇದ್ದ ಕೊನೆಯ ಅಹಂಕಾರದ ಕಣವು ಕರಗಿಹೋಯಿತು. ಆ ಕ್ಷಣದಲ್ಲಿ ರಾವಣನಿಗೆ ಅರ್ಥವಾಯಿತು, ರಾಮನನ್ನು ಸೋಲಿಸುವುದು ಅಸಾಧ್ಯವಲ್ಲ, ಆದರೆ ರಾಮಭಕ್ತನಾದ ಹನುಮಂತನ ಭಕ್ತಿಯನ್ನು ಸೋಲಿಸುವುದು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಜನಪದ ಕಥೆಗಳ ಪ್ರಕಾರ ತನ್ನ ಕೊನೆಯ ಕ್ಷಣದಲ್ಲಿ ರಾವಣನು ಹನುಮಂತನನ್ನು ನೆನಪಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಭಾಗ 3 ರಾವಣನು ಹನುಮಂತನಿಗೆ ಹೇಳಲು ಬಯಸಿದ ಕೊನೆಯ ಮಾತುಗಳು. ಯುದ್ಧಭೂಮಿಯ ಮೇಲೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದನು. ಗಾಳಿಯಲ್ಲಿದ್ದ ಧೂಳು ಸಹ ನಿಧಾನವಾಗಿ ನೆಲಕ್ಕಿಳಿಯುತ್ತಿತ್ತು. ಪ್ರಕೃತಿಯೇ ಒಂದು ಯುಗದ ಅಂತ್ಯವನ್ನು ಮೌನವಾಗಿ ನೋಡುತ್ತಿರುವಂತೆ ಕಾಣುತ್ತಿತ್ತು. ರಾವಣನ ಉಸಿರು ಕ್ಷಣಕ್ಷಣಕ್ಕೂ ಕ್ಷೀಣಿಸುತ್ತಿತ್ತು, ಆದರೆ ಅವನ ಮನಸ್ಸು ಈಗ ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿತ್ತು. ಜೀವನದಲ್ಲಿ ಎಂದಿಗೂ ಒಪ್ಪಿಕೊಳ್ಳದ ಸತ್ಯಗಳು ಈಗ ಅವನ ಹೃದಯದಲ್ಲಿ ಒಂದೊಂದಾಗಿ ಬೆಳಗುತ್ತಿದ್ದವು. ಜನಪದ ಕಥೆಗಳ ಪ್ರಕಾರ ಆ ಸಮಯದಲ್ಲಿ ರಾವಣನ ಮನಸ್ಸಿನಲ್ಲಿ ಒಂದು ಕಲ್ಪಿತ ಸಂಭಾಷಣೆ ನಡೆಯಿತೆಂದು ಹೇಳಲಾಗುತ್ತದೆ. ಹನುಮಂತನು ತನ್ನ ಮುಂದೆ ನಿಂತಿದ್ದಾನೆ ಎಂದು ಭಾವಿಸಿ ಅವನು ಮನಸ್ಸಿನಲ್ಲೇ ಹೀಗೆ ಮಾತನಾಡಿದನು. ಓ ಹನುಮಂತನೇ, ನಿನ್ನನ್ನು ನಾನು ಕೇವಲ ಒಬ್ಬ ವಾನರ ಎಂದು ಭಾವಿಸಿದ್ದೆ. ಆದರೆ ಇಂದು ನನಗೆ ತಿಳಿದಿದೆ, ನೀನು ಭಕ್ತಿಯ ಜೀವಂತ ರೂಪ. ನಾನು ನಿನ್ನನ್ನು ಅವಮಾನಿಸಿದೆ, ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚಿಸಿದೆ, ನಿನ್ನ ಶಕ್ತಿಯನ್ನು ಹಾಸ್ಯ ಮಾಡಿದೆ. ಆದರೆ ನೀನು ನನ್ನ ಮೇಲೆ ವೈಯಕ್ತಿಕ ದ್ವೇಷ ಇಟ್ಟುಕೊಳ್ಳಲಿಲ್ಲ. ನೀನು ಮಾಡಿದ ಪ್ರತಿಯೊಂದು ಕಾರ್ಯವೂ ನಿನ್ನ ಪ್ರಭು ಶ್ರೀರಾಮನ ಸೇವೆಗಾಗಿ ಮಾತ್ರ. ಈ ಅರಿವು ರಾವಣನ ಮನಸ್ಸನ್ನು ಆಳವಾಗಿ ಕದಡಿತು. ಅವನಿಗೆ ನೆನಪಾಯಿತು, ಲಂಕೆ ಸುಟ್ಟಾಗಲೂ ಹನುಮಂತನು ನಿರಪರಾಧಿಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಿದ್ದನೆಂದು ಹೇಳಲಾಗುತ್ತದೆ. ಅವನ ಉದ್ದೇಶ ವಿನಾಶವಲ್ಲ, ಅಧರ್ಮಕ್ಕೆ ಎಚ್ಚರಿಕೆ ನೀಡುವುದು. ರಾವಣನು ಯೋಚಿಸಿದನು, ನಾನು ಅಧಿಕಾರವನ್ನು ನನ್ನ ಸ್ವಾರ್ಥಕ್ಕಾಗಿ ಬಳಸಿದೆ, ಆದರೆ ಹನುಮಂತನು ತನ್ನ ಶಕ್ತಿಯನ್ನು ಧರ್ಮಕ್ಕಾಗಿ ಬಳಸಿದ. ಇದು ಇಬ್ಬರ ನಡುವಿನ ನಿಜವಾದ ವ್ಯತ್ಯಾಸವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಮತ್ತೊಮ್ಮೆ ಮನಸ್ಸಿನಲ್ಲಿ ಹೇಳಿಕೊಂಡನು, ಹನುಮಂತನೇ, ನಿನ್ನನ್ನು ಸೋಲಿಸಲು ನಾನು ಪ್ರಯತ್ನಿಸಿದೆ,
ಆದರೆ ಇಂದು ಅರ್ಥವಾಗಿದೆ, ಭಕ್ತಿಯನ್ನು ಯಾರೂ ಸೋಲಿಸಲಾರರು. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟವನನ್ನು ಯಾವುದೇ ಆಯುಧ ಸೋಲಿಸಲು ಸಾಧ್ಯವಿಲ್ಲ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಜೊತೆಗೆ ಒಂದು ವಿಚಿತ್ರ ಶಾಂತಿಯು ಕಾಣಿಸಿತು. ಅವನು ತನ್ನ ಜೀವನವನ್ನು ನೆನಪಿಸಿಕೊಂಡನು. ಶಿವನ ಪರಮಭಕ್ತನಾಗಿದ್ದರೂ ಭಕ್ತಿಗಿಂತ ಅಹಂಕಾರವನ್ನು ದೊಡ್ಡದಾಗಿ ಮಾಡಿಕೊಂಡನು. ವೇದಗಳ ಜ್ಞಾನಿಯಾಗಿದ್ದರೂ ಧರ್ಮದ ಸಾರವನ್ನು ಕಳೆದುಕೊಂಡನು. ರಾಜನಾಗಿದ್ದರೂ ತನ್ನ ಮನಸ್ಸಿನ ಮೇಲೆ ರಾಜ್ಯಭಾರ ನಡೆಸಲು ಸಾಧ್ಯವಾಗಲಿಲ್ಲ. ಅವನಿಗೆ ಈಗ ತಿಳಿಯಿತು, ಮನುಷ್ಯನು ಜಗತ್ತನ್ನು ಗೆದ್ದರೂ ತನ್ನ ಅಹಂಕಾರವನ್ನು ಗೆಲ್ಲದಿದ್ದರೆ ಅವನು ನಿಜವಾದ ವಿಜಯಿಯಲ್ಲ. ಹನುಮಂತನು ಯಾವ ರಾಜ್ಯವನ್ನು ಗೆಲ್ಲಲಿಲ್ಲ, ಯಾವ ಸಿಂಹಾಸನವನ್ನು ಬಯಸಲಿಲ್ಲ, ಯಾವ ಕೀರ್ತಿಯನ್ನು ಬೇಡಲಿಲ್ಲ. ಆದರೆ ಅವನು ಇಂದಿಗೂ ಕೋಟ್ಯಂತರ ಜನರ ಹೃದಯಗಳಲ್ಲಿ ಜೀವಂತನಾಗಿದ್ದಾನೆ. ರಾವಣನು ಮನಸ್ಸಿನಲ್ಲಿ ಕೊನೆಯ ಬಾರಿ ನಮಸ್ಕರಿಸಿದನು. ಓ ರಾಮದೂತ, ನನ್ನ ಜೀವನದ ಕೊನೆಯ ಪಾಠವನ್ನು ನೀನೇ ಕಲಿಸಿದೆ. ಶಕ್ತಿಗಿಂತ ಸೇವೆ ಶ್ರೇಷ್ಠ, ಜ್ಞಾನಕ್ಕಿಂತ ವಿನಯ ಶ್ರೇಷ್ಠ, ಬದುಕಿಗಿಂತ ಧರ್ಮ ಶ್ರೇಷ್ಠ. ಅವನ ಹೃದಯದಲ್ಲಿ ಇದ್ದ ಕೊನೆಯ ಅಹಂಕಾರದ ಕಣವು ಕರಗಿಹೋಯಿತು. ಆ ಕ್ಷಣದಲ್ಲಿ ರಾವಣನಿಗೆ ಅರ್ಥವಾಯಿತು, ರಾಮನನ್ನು ಸೋಲಿಸುವುದು ಅಸಾಧ್ಯವಲ್ಲ, ಆದರೆ ರಾಮಭಕ್ತನಾದ ಹನುಮಂತನ ಭಕ್ತಿಯನ್ನು ಸೋಲಿಸುವುದು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಜನಪದ ಕಥೆಗಳ ಪ್ರಕಾರ ತನ್ನ ಕೊನೆಯ ಕ್ಷಣದಲ್ಲಿ ರಾವಣನು ಹನುಮಂತನನ್ನು ನೆನಪಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಭಾಗ 4. ಹನುಮಂತನು ರಾವಣನನ್ನು ಭೇಟಿ ಮಾಡಿದ್ದರೆ ಯುದ್ಧಭೂಮಿಯಲ್ಲಿ ಮೌನ ಆವರಿಸಿತ್ತು. ರಾವಣನ ಉಸಿರು ನಿಧಾನವಾಗಿ ಕ್ಷೀಣಿಸುತ್ತಿತ್ತು. ಶ್ರೀರಾಮನು ದೂರದಲ್ಲಿ ನಿಂತು ಎಲ್ಲವನ್ನೂ ಶಾಂತವಾಗಿ ಗಮನಿಸುತ್ತಿದ್ದರು. ಆ ಸಮಯದಲ್ಲಿ ಈ ಕಲ್ಪಿತ ಕಥೆಯ ಪ್ರಕಾರ ಹನುಮಂತನು ನಿಧಾನವಾಗಿ ರಾವಣನ ಬಳಿಗೆ ಬಂದನು. ಅವನ ಮುಖದಲ್ಲಿ ಕೋಪ ಇರಲಿಲ್ಲ, ದ್ವೇಷವೂ ಇರಲಿಲ್ಲ. ಇತ್ತು ಒಂದೇ ಒಂದು ಭಾವನೆ, ಕರುಣೆ. ರಾವಣನು ಕಷ್ಟಪಟ್ಟು ಕಣ್ಣು ತೆರೆದು ಹನುಮಂತನನ್ನು ನೋಡಿದನು. ಒಂದು ಕ್ಷಣ ಅವನ ಮುಖದಲ್ಲಿ ಮಂದಹಾಸ ಮೂಡಿತು. ಹನುಮಂತ, ನೀನು ಬಂದೆಯ? ಹನುಮಂತನು ಎರಡು ಕೈಗಳನ್ನು ಜೋಡಿಸಿ ಮೌನವಾಗಿ ನಿಂತನು. ಲಂಕಾಧಿಪತಿ, ನಾನು ರಾಮನ ದಾಸ, ನಿಮಗೆ ಏನು ಹೇಳಬೇಕೋ ಹೇಳಿ. ರಾವಣನು ಆಳವಾದ ಉಸಿರೆಳೆದನು. ನಾನು ಜೀವನಪೂರ್ತಿ ಶಕ್ತಿಯನ್ನು ಹುಡುಕಿದೆ, ತಪಸ್ಸು ಮಾಡಿದೆ, ವರಗಳನ್ನು ಪಡೆದೆ, ಲೋಕವನ್ನು ಗೆಲ್ಲಲು ಹೊರಟೆ. ಆದರೆ ಒಂದು ವಿಷಯವನ್ನು ಮಾತ್ರ ನಾನು ಅರಿಯಲಿಲ್ಲ. ಹನುಮಂತನು ಶಾಂತವಾಗಿ ಕೇಳಿದನು. ಯಾವ ವಿಷಯ ಮಹಾರಾಜನೇ? ದೇವರನ್ನು ಗೆಲ್ಲಲು ಸಾಧ್ಯವಿಲ್ಲ, ದೇವರಿಗೆ ಶರಣಾಗಬೇಕು. ಆ ಮಾತು ಹೇಳಿದ ತಕ್ಷಣ ರಾವಣನ ಕಣ್ಣುಗಳಲ್ಲಿ ನೀರು ತುಂಬಿತು. ನಿನ್ನನ್ನು ಮೊದಲ ಬಾರಿ ನೋಡಿದಾಗ ನಿನ್ನನ್ನು ಸಾಮಾನ್ಯ ವಾನರ ಎಂದು ಭಾವಿಸಿದ್ದೆ. ಆದರೆ ಇಂದು ತಿಳಿಯುತ್ತಿದೆ, ನಿನ್ನ ಬಲ ನಿನ್ನ ದೇಹದಲ್ಲಿರಲಿಲ್ಲ, ಅದು ನಿನ್ನ ಭಕ್ತಿಯಲ್ಲಿತ್ತು. ಹನುಮಂತನು ವಿನಮ್ರವಾಗಿ ಉತ್ತರಿಸಿದನು, ಮಹಾರಾಜನೇ, ನನ್ನಲ್ಲಿ ಯಾವುದೇ ಶಕ್ತಿ ಇಲ್ಲ, ನನ್ನಿಂದ ಆಗುವ ಪ್ರತಿಯೊಂದು ಶ್ರೀರಾಮನ ಕೃಪೆ. ರಾವಣನು ನಗುತ್ತಾ ಹೇಳಿದನು, ಅದೇ ನಿನ್ನ ಮಹತ್ವ. ತನ್ನ ಗೆಲುವನ್ನು ತನ್ನದಾಗಿಸಿಕೊಳ್ಳದವನು ನಿಜವಾದ ಮಹಾನ್. ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ ಆವರಿಸಿತು. ನಂತರ ರಾವಣನು ನಿಧಾನವಾಗಿ ಹೇಳಿದನು, ಹನುಮಂತ, ನಾನು ಮಾಡಿದ ತಪ್ಪುಗಳನ್ನು ಈಗ ಸರಿಪಡಿಸಲು ಸಾಧ್ಯವಿಲ್ಲ, ಆದರೆ ನನ್ನ ಕಥೆಯನ್ನು ಕೇಳುವವರಿಗೆ ಒಂದು ಸಂದೇಶವನ್ನು ತಲುಪಿಸು. ಹನುಮಂತನು ತಲೆಬಾಗಿದನು. ಯಾವ ಸಂದೇಶ ಮಹಾರಾಜನೇ? ರಾವಣನು ಆಕಾಶದತ್ತ ನೋಡುತ್ತಾ ಹೇಳಿದನು, ಅಹಂಕಾರವು ಎಷ್ಟೇ ಎತ್ತರಕ್ಕೆ ಏರಿದರೂ ಧರ್ಮದ ಮುಂದೆ ಒಂದು ದಿನ ತಲೆಬಾಗಲೇಬೇಕು. ಜ್ಞಾನ ಇದ್ದರೂ ವಿನಯ ಇಲ್ಲದಿದ್ದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ. ಭಕ್ತಿ ಇಲ್ಲದ ಶಕ್ತಿ ದಿಕ್ಕಿಲ್ಲದ ಅಗ್ನಿಯಂತೆ ಎಲ್ಲವನ್ನೂ ಸುಡುತ್ತದೆ. ಆ ಮಾತುಗಳನ್ನು ಕೇಳಿದ ಹನುಮಂತನ ಕಣ್ಣುಗಳಲ್ಲಿಯೂ ಕರುಣೆ ಮೂಡಿತು. ಅವನು ಮೃದುವಾಗಿ ಹೇಳಿದನು, ಮಹಾರಾಜನೇ, ಪಶ್ಚಾತ್ತಾಪವು ಮನುಷ್ಯನನ್ನು ಬದಲಾಯಿಸುವ ಮೊದಲ ಹೆಜ್ಜೆ. ಶ್ರೀರಾಮನು ಕರುಣಾಮಯ, ಅವರ ನ್ಯಾಯದ ಜೊತೆಗೆ ದಯೆಯೂ ಅಪಾರ. ರಾವಣನು ಕೊನೆಯ ಬಾರಿ ರಾಮ ಎಂದು ಉಚ್ಚರಿಸಿದನೆಂದು ಈ ಕಲ್ಪಿತ ಕಥೆ ಹೇಳುತ್ತದೆ. ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಮೂಡಿತು. ಆಕಾಶದಲ್ಲಿ ಗಾಳಿ ನಿಧಾನವಾಗಿ ಬೀಸಿತು. ಒಂದು ಯುಗದ ಅಂತ್ಯವಾಯಿತು. ಆದರೆ ಆ ಯುದ್ಧದಿಂದ ಹುಟ್ಟಿದ ಒಂದು ಪಾಠ ಇಂದಿಗೂ ಜೀವಂತವಾಗಿದೆ. ಬಲವು ಮನುಷ್ಯನನ್ನು ದೊಡ್ಡವನನ್ನಾಗಿಸುವುದಿಲ್ಲ, ಭಕ್ತಿಯೇ ಮನುಷ್ಯನನ್ನು ಅಮರನನ್ನಾಗಿಸುತ್ತದೆ. ಭಾಗ 5. ರಾವಣನ ಜೀವನದಿಂದ ಪ್ರತಿಯೊಬ್ಬರೂ ಕಲಿಯಬೇಕಾದ 5 ಮಹತ್ವದ ಪಾಠಗಳು. ಯುದ್ಧ ಮುಗಿದಿತ್ತು. ಲಂಕೆಯ ಅರಮನೆಗಳು ನಿಶ್ಶಬ್ದವಾಗಿದ್ದವು. ಒಮ್ಮೆ ರಾವಣನ ಹೆಸರನ್ನು ಕೇಳಿದರೆ ನಡುಗುತ್ತಿದ್ದವರು ಈಗ ಅವನ ಪತನವನ್ನು ನೋಡುತ್ತಾ ಜೀವನದ ಸತ್ಯವನ್ನು ಅರಿಯುತ್ತಿದ್ದರು. ಶ್ರೀರಾಮನು ಜಯಶಾಲಿಯಾಗಿದ್ದರು, ಆದರೆ ಅವರು ಸಂಭ್ರಮಿಸಲಿಲ್ಲ, ಏಕೆಂದರೆ ಶ್ರೀರಾಮನಿಗೆ ಪ್ರತಿಯೊಂದು ಯುದ್ಧವೂ ಧರ್ಮವನ್ನು ಸ್ಥಾಪಿಸುವ ಸಾಧನವಾಗಿತ್ತು, ವೈಯಕ್ತಿಕ ಪ್ರತೀಕಾರವಲ್ಲ. ರಾವಣನ ಕಥೆ ಇಲ್ಲಿ ಮುಗಿಯಲಿಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಒಂದು ಕನ್ನಡಿಯಾಯಿತು. ಮೊದಲ ಪಾಠ, ಅಹಂಕಾರ ಯಾವಾಗಲೂ ಪತನಕ್ಕೆ ಕಾರಣವಾಗುತ್ತದೆ. ರಾವಣನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು 4 ವೇದಗಳನ್ನು ತಿಳಿದ ಮಹಾಜ್ಞಾನಿ, ಶಿವನ ಪರಮಭಕ್ತ, ಮಹಾಪರಾಕ್ರಮಿ, ಅಪಾರ ಐಶ್ವರ್ಯದ ರಾಜ. ಆದರೆ ಇಷ್ಟೆಲ್ಲ ಇದ್ದರೂ ಅವನ ಒಂದು ದೋಷ ಅವನ ಎಲ್ಲ ಗುಣಗಳನ್ನು ಮರೆಮಾಡಿತು.
ಅದು ಅಹಂಕಾರ. ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಯಶಸ್ಸು ಬಂದರೂ ವಿನಯ ಕಳೆದುಕೊಂಡ ಕ್ಷಣದಿಂದ ಅವನ ಪತನ ಆರಂಭವಾಗುತ್ತದೆ. ಇಂದಿನ ಜೀವನದಲ್ಲಿಯೂ ಇದೇ ಸತ್ಯ. ಹಣ, ಅಧಿಕಾರ, ಜ್ಞಾನ, ಸೌಂದರ್ಯ ಯಾವುದೇ ಶಾಶ್ವತವಲ್ಲ. ವಿನಯ ಮಾತ್ರ ಮನುಷ್ಯನನ್ನು ಶಾಶ್ವತವಾಗಿ ಗೌರವಿಸುವಂತೆ ಮಾಡುತ್ತದೆ. ಎರಡನೇ ಪಾಠ, ತಪ್ಪು ಎಂದು ಗೊತ್ತಿದ್ದರೂ ಅದನ್ನು ಮುಂದುವರಿಸಬಾರದು. ರಾವಣನಿಗೆ ಹಲವಾರು ಬಾರಿ ಎಚ್ಚರಿಕೆ ಸಿಕ್ಕಿತು. ವಿಭೀಷಣನು ಹೇಳಿದ, ಮಂದೋದರಿಯು ಹೇಳಿದ, ಕುಂಭಕರ್ಣನು ಸಹ ಧರ್ಮದ ಬಗ್ಗೆ ಮಾತನಾಡಿದ. ಆದರೆ ರಾವಣನು ಯಾರ ಮಾತನ್ನೂ ಕೇಳಲಿಲ್ಲ. ಯಾಕೆಂದರೆ ಅವನ ಮನಸ್ಸು ಈಗಾಗಲೇ ತನ್ನ ನಿರ್ಧಾರವನ್ನು ಮಾಡಿಕೊಂಡಿತ್ತು. ಜೀವನದಲ್ಲಿಯೂ ಹೀಗೆಯೇ ಕೆಲವೊಮ್ಮೆ ನಮ್ಮನ್ನು ಪ್ರೀತಿಸುವವರು ಹೇಳುವ ಕಠಿಣ ಮಾತುಗಳೇ ನಮ್ಮನ್ನು ಕಾಪಾಡುತ್ತವೆ. ಅವುಗಳನ್ನು ನಿರ್ಲಕ್ಷಿಸಿದರೆ ನಂತರ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಮೂರನೇ ಪಾಠ, ಭಕ್ತಿಯ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ರಾವಣನು ಹನುಮಂತನನ್ನು ಕೇವಲ ಒಬ್ಬ ವಾನರ ಎಂದು ಭಾವಿಸಿದ. ಆದರೆ ಅವನು ಅರಿಯದ ಒಂದು ಸತ್ಯವಿತ್ತು. ಭಕ್ತಿ ಇರುವ ಹೃದಯವನ್ನು ಯಾರೂ ಸೋಲಿಸಲಾರರು. ಹನುಮಂತನ ಶಕ್ತಿ ಅವನ ಸ್ನಾಯುಗಳಲ್ಲಿ ಇರಲಿಲ್ಲ. ಅದು ಅವನ ರಾಮನ ಮೇಲಿನ ಸಂಪೂರ್ಣ ವಿಶ್ವಾಸದಲ್ಲಿತ್ತು. ಜೀವನದಲ್ಲಿಯೂ ಇದೇ ಸತ್ಯ. ನಮ್ಮಲ್ಲಿ ಆತ್ಮವಿಶ್ವಾಸ, ಧರ್ಮ ಮತ್ತು ದೇವರ ಮೇಲಿನ ನಂಬಿಕೆ ಇದ್ದರೆ ಎಷ್ಟೇ ದೊಡ್ಡ ಸಮಸ್ಯೆಗಳಾದರೂ ಅವುಗಳನ್ನು ಎದುರಿಸುವ ಶಕ್ತಿ ನಮಗೆ ಬರುತ್ತದೆ. ನಾಲ್ಕನೇ ಪಾಠ, ಸಮಯ ಹೋದ ನಂತರ ಪಶ್ಚಾತ್ತಾಪದಿಂದ ಪ್ರಯೋಜನವಿಲ್ಲ. ರಾವಣನಿಗೂ ಕೊನೆಯ ಕ್ಷಣದಲ್ಲಿ ಸತ್ಯ ಅರ್ಥವಾಯಿತು. ಆದರೆ ಆಗ ಸಮಯ ಕೈಮೀರಿತ್ತು. ಅವನು ಸೀತೆಯನ್ನು ಹಿಂದಿರುಗಿಸಬಹುದಿತ್ತು, ಯುದ್ಧವನ್ನು ತಪ್ಪಿಸಬಹುದಿತ್ತು, ಅನೇಕ ಜೀವಗಳನ್ನು ಉಳಿಸಬಹುದಿತ್ತು. ಆದರೆ ಅವನು ತಡಮಾಡಿದ. ಇದು ನಮಗೂ ಒಂದು ಎಚ್ಚರಿಕೆ. ಕ್ಷಮೆ ಕೇಳಬೇಕಾದರೆ ಇಂದು ಕೇಳಿ, ಒಳ್ಳೆಯ ಕೆಲಸ ಮಾಡಬೇಕಾದರೆ ಇಂದು ಮಾಡಿ, ಬದಲಾವಣೆ ಬೇಕಾದರೆ ಈಗಲೇ ಆರಂಭಿಸಿ. ನಾಳೆ ಎಂಬುದು ಯಾರಿಗೂ ಖಚಿತವಲ್ಲ. ಐದನೇ ಪಾಠ, ಧರ್ಮ ಕೊನೆಯಲ್ಲಿ ಯಾವಾಗಲೂ ಗೆಲ್ಲುತ್ತದೆ. ಕೆಲವೊಮ್ಮೆ ಅಧರ್ಮವೇ ಗೆಲ್ಲುತ್ತಿರುವಂತೆ ಕಾಣಬಹುದು. ಕೆಟ್ಟವರು ಸುಖವಾಗಿರುವಂತೆ ಅನಿಸಬಹುದು, ಒಳ್ಳೆಯವರು ಕಷ್ಟ ಅನುಭವಿಸುತ್ತಿರುವಂತೆ ಕಾಣಬಹುದು. ಆದರೆ ರಾಮಾಯಣದ ಸಂದೇಶ ಒಂದೇ, ಧರ್ಮದ ಗೆಲುವು ತಡವಾಗಬಹುದು, ಆದರೆ ಅದು ಎಂದಿಗೂ ಸೋಲುವುದಿಲ್ಲ. ಶ್ರೀರಾಮನ ಜೀವನವೇ ಇದಕ್ಕೆ ಸಾಕ್ಷಿ. ಅವರು ಅನೇಕ ಕಷ್ಟಗಳನ್ನು ಅನುಭವಿಸಿದರು, ವನವಾಸ ಅನುಭವಿಸಿದರು, ಪತ್ನಿಯಿಂದ ದೂರವಾದರು, ಯುದ್ಧ ಮಾಡಿದರು. ಆದರೆ ಕೊನೆಯಲ್ಲಿ ಜಯ ಧರ್ಮದ್ದೇ ಆಯಿತು. ರಾವಣನ ಕಥೆ ಕೇವಲ ಒಬ್ಬ ರಾಕ್ಷಸನ ಕಥೆಯಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಹೋರಾಟದ ಕಥೆ. ಪ್ರತಿದಿನ ನಮ್ಮೊಳಗೂ ಒಂದು ರಾಮನಿದ್ದಾನೆ, ಒಂದು ರಾವಣನೂ ಇದ್ದಾನೆ. ನಾವು ಯಾರನ್ನು ಅನುಸರಿಸುತ್ತೇವೋ ನಮ್ಮ ಜೀವನವು ಅದೇ ದಾರಿಯಲ್ಲಿ ಸಾಗುತ್ತದೆ. ಆದ್ದರಿಂದ ನೆನಪಿಡಿ, ಶಕ್ತಿಯಿಂದ ಜಗತ್ತನ್ನು ಗೆಲ್ಲಬಹುದು, ಆದರೆ ವಿನಯ ಮತ್ತು ಭಕ್ತಿಯಿಂದ ಮಾತ್ರ ಹೃದಯಗಳನ್ನು ಗೆಲ್ಲಬಹುದು. ಯುದ್ಧ ಭೂಮಿಯಲ್ಲಿ ಎಲ್ಲವೂ ಶಾಂತವಾಗಿತ್ತು. ಬಿಲ್ಲಿನ ಸದ್ದು ನಿಂತಿತ್ತು, ಕತ್ತಿಗಳ ಘರ್ಷಣೆ ಕೇಳಿಸುತ್ತಿರಲಿಲ್ಲ. ವಾನರ ಸೇನೆ ಸಹ ಮೌನವಾಗಿತ್ತು, ಏಕೆಂದರೆ ಒಂದು ಯುಗದ ಅಂತ್ಯವನ್ನು ಎಲ್ಲರೂ ತಮ್ಮ ಕಣ್ಣಾರೆ ನೋಡುತ್ತಿದ್ದರು. ರಾವಣನ ದೇಹ ನೆಲದ ಮೇಲೆ ನಿಶ್ಚಲವಾಗಿ ಬಿದ್ದಿತ್ತು. ಅವನ 10 ತಲೆಗಳು ಇಂದು ಮೌನವಾಗಿದ್ದವು. ಒಮ್ಮೆ ದೇವತೆಗಳನ್ನೇ ನಡುಗಿಸಿದ್ದ ರಾಜನು ಈಗ ಕಾಲದ ಮುಂದೆ ಸೋತಿದ್ದನು. ಆ ಸಮಯದಲ್ಲಿ ಶ್ರೀರಾಮನು ನಿಧಾನವಾಗಿ ರಾವಣನ ಕಡೆಗೆ ನಡೆದು ಬಂದರು. ಅವರ ಮುಖದಲ್ಲಿ ಕೋಪವಿರಲಿಲ್ಲ, ಸಂತೋಷವೂ ಇರಲಿಲ್ಲ. ಇತ್ತು ಒಂದೇ ಒಂದು ಭಾವನೆ, ಕರುಣೆ. ಯುದ್ಧದಲ್ಲಿ ಶತ್ರುವನ್ನು ಸೋಲಿಸುವುದು ಸುಲಭ, ಆದರೆ ಶತ್ರುವಿನ ಮೇಲೂ ದಯೆ ತೋರುವುದು ದೇವರ ಗುಣ. ಶ್ರೀರಾಮನು ರಾವಣನನ್ನು ನೋಡಿ ಮೃದುವಾಗಿ ಹೇಳಿದರು. ರಾವಣನು ಅಧರ್ಮವನ್ನು ಆರಿಸಿಕೊಂಡನು, ಆದರೆ ಅವನಲ್ಲಿದ್ದ ಜ್ಞಾನವನ್ನು ಯಾರೂ ನಿರಾಕರಿಸಲಾರರು. ಅವನ ತಪ್ಪುಗಳನ್ನು ನೆನಪಿಡಿ, ಆದರೆ ಅವನ ಜ್ಞಾನದಿಂದ ಪಾಠವನ್ನು ಕಲಿಯಿರಿ. ಈ ಮಾತು ಕೇಳಿದ ಎಲ್ಲರೂ ಮೌನರಾದರು. ಶ್ರೀರಾಮನು ಮುಂದುವರಿಸಿದರು, ಮನುಷ್ಯನ ಪತನವು ಅವನ ಶತ್ರುಗಳಿಂದ ಆಗುವುದಿಲ್ಲ, ಅವನ ಅಹಂಕಾರದಿಂದಲೇ ಆಗುತ್ತದೆ. ಈ ಒಂದು ವಾಕ್ಯ ಇಂದಿಗೂ ಪ್ರತಿಯೊಬ್ಬರ ಜೀವನಕ್ಕೆ ಅನ್ವಯಿಸುತ್ತದೆ. ಹನುಮಂತನು ಶ್ರೀರಾಮನ ಪಾದಗಳ ಬಳಿ ಬಂದು ಕೈಮುಗಿದನು. ಪ್ರಭು, ಇಂದಿನ ಯುದ್ಧ ಮುಗಿದಿದೆ. ಶ್ರೀರಾಮನು ಮಂದಹಾಸದಿಂದ ಉತ್ತರಿಸಿದರು, ಹನುಮಂತ, ಹೊರಗಿನ ಯುದ್ಧ ಮುಗಿದಿದೆ, ಆದರೆ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ನಡೆಯುವ ಧರ್ಮ ಮತ್ತು ಅಧರ್ಮದ ಯುದ್ಧ ಎಂದಿಗೂ ಮುಂದುವರಿಯುತ್ತದೆ. ಈ ಮಾತಿನ ಅರ್ಥ ಬಹಳ ಆಳವಾಗಿದೆ. ನಮ್ಮ ಜೀವನದಲ್ಲಿಯೂ ಪ್ರತಿದಿನ 2 ಧ್ವನಿಗಳು ಕೇಳಿಸುತ್ತವೆ. ಒಂದು ಧ್ವನಿ ಹೇಳುತ್ತದೆ, ಸತ್ಯದ ದಾರಿಯಲ್ಲಿ ನಡೆಯು. ಮತ್ತೊಂದು ಧ್ವನಿ ಹೇಳುತ್ತದೆ, ಸುಲಭವಾದ ತಪ್ಪು ದಾರಿಯನ್ನು ಆರಿಸು. ಯಾವ ಧ್ವನಿಯನ್ನು ನಾವು ಕೇಳುತ್ತೇವೋ ಅದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ರಾವಣನು ತನ್ನ ಮನಸ್ಸಿನ ಅಹಂಕಾರದ ಧ್ವನಿಯನ್ನು ಕೇಳಿದ. ಹನುಮಂತನು ತನ್ನ ಹೃದಯದಲ್ಲಿದ್ದ ಭಕ್ತಿಯ ಧ್ವನಿಯನ್ನು ಕೇಳಿದ. ಅದಕ್ಕಾಗಿಯೇ ಒಬ್ಬನ ಕಥೆ ಪತನದ ಕಥೆಯಾಯಿತು, ಮತ್ತೊಬ್ಬನ ಕಥೆ ಅಮರತ್ವದ ಕಥೆಯಾಯಿತು. ಪ್ರಿಯ ವೀಕ್ಷಕರೇ, ಈ ಕಥೆಯನ್ನು ಕೇವಲ ರಾಮಾಯಣದ ಘಟನೆಯೆಂದು ಮಾತ್ರ ನೋಡಬೇಡಿ. ಇದು ನಮ್ಮ ಜೀವನದ ಕನ್ನಡಿಯಾಗಿದೆ. ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ, ಕೋಪ ಬಂದಾಗ, ಅಹಂಕಾರ ಹೆಚ್ಚಾದಾಗ, ಅಥವಾ ತಪ್ಪು ದಾರಿಯಲ್ಲಿ ನಡೆಯುವ ಪ್ರಲೋಭನೆ ಬಂದಾಗ
ಒಮ್ಮೆ ಹನುಮಂತನನ್ನು ನೆನಪಿಸಿಕೊಳ್ಳಿ, ಒಮ್ಮೆ ಶ್ರೀರಾಮನನ್ನು ನೆನಪಿಸಿಕೊಳ್ಳಿ ಮತ್ತು ಒಂದು ಪ್ರಶ್ನೆಯನ್ನು ನಿಮ್ಮನ್ನೇ ಕೇಳಿಕೊಳ್ಳಿ. ಈ ಕ್ಷಣದಲ್ಲಿ ನಾನು ರಾಮನ ಮಾರ್ಗವನ್ನು ಆರಿಸುತ್ತಿದ್ದೇನಾ ಅಥವಾ ರಾವಣನ ಮಾರ್ಗವನ್ನು? ಈ ಒಂದು ಪ್ರಶ್ನೆಯೇ ಅನೇಕ ತಪ್ಪುಗಳಿಂದ ನಮ್ಮನ್ನು ಕಾಪಾಡಬಹುದು. ಕೊನೆಗೆ ನೆನಪಿಡಿ, ಜ್ಞಾನಕ್ಕಿಂತ ವಿನಯ ದೊಡ್ಡದು, ಶಕ್ತಿಗಿಂತ ಧರ್ಮ ದೊಡ್ಡದು, ಅಧಿಕಾರಕ್ಕಿಂತ ಸೇವೆ ದೊಡ್ಡದು ಮತ್ತು ಅಹಂಕಾರಕ್ಕಿಂತ ಭಕ್ತಿ 1000 ಪಟ್ಟು ದೊಡ್ಡದು. ಇದೇ ರಾಮಾಯಣವು ನಮಗೆ ನೀಡುವ ಶಾಶ್ವತ ಸಂದೇಶ. ನಮಸ್ಕಾರ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ. ತ್ರಿಕೋನ ಧ್ವಜ. ಜೈ ಹನುಮಾನ್. ನಮಸ್ಕಾರ.